ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನ್ನೆಸ್ಟ್. ಇವತ್ತು ನಾನು ಮೋಸ್ಟ್ ರಿಕ್ವೆಸ್ಟೆಡ್ ಆ್ಯಂಡ್ ತುಂಬ ಬೇಗ ಮಾಡಬೇಕಾಗಿರೋ ಡಿಲೇಡ್ ಟಾಪಿಕ್ನ ಇವತ್ತು ಮಾಡ್ತಾ ಇದ್ದೀನಿ. ಅದೇನಂದರೆ ಅಮಿನೋಸಿಂಥಸಿಸ್. ನನಗೆ ತುಂಬ ಒಬ್ಬರು ವ್ಯೂವರ್ಸ್ ನನಗೆ ಕೇಳಿದರು, ಬಟ್ ಐ ಆಮ್ ರಿಯಲಿ ಸಾರಿ, ಬಿಕಾಸ್ ನನ್ನ ಬ್ಯುಸಿ ಶೆಡ್ಯೂಲು ಮತ್ತು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ನನಗೆ ಮಾಡೋಕ್ಕಾಗಿಲ್ಲ. ಬಟ್ ಆದರೆ ಇವತ್ತು ನಾನು ನಿಮಗೆ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸು ಅದು ಯಾಕೆ ಮಾಡಿದ್ರು ಆ ಟೆಸ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ನಿಮ್ಗೆ ಮೇ ಬಿ ಇದು ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅನ್ಕೊತೀನಿ. ಫಸ್ಟ್ ಆಫ್ ಆಲ್ ಲೆಟ್ಸ್ ಸ್ಟಾರ್ಟ್. ಫಸ್ಟು ಫ್ರಮ್ ಬೇಸಿಕ್ ಇಂದ ಹೇಳೋಣ, ಬಿಕಾಸ್ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಯಾರಿಗೆ ಆಗಲಿ ಬೇರೆಯವ್ರು ನೋಡಿದ್ರು ಅವ್ರಿಗೆ ಇದು ಒಂಥರ ಸ್ವಲ್ಪ ಏನಂತಾರೆ ಯೂಸ್ಫುಲ್ ಆಗಬೇಕಲ್ವಾ ವಿಡಿಯೋ, ಅದಕ್ಕೋಸ್ಕರನೇ. ಫಸ್ಟ್ ಏನಂದ್ರೆ ಸ್ಟಾರ್ಟಿಂಗ್ ಫ್ರಮ್ ಬೇಸಿಕಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಯಾವಾಗ ಮಾಡಿಸ್ತಾರೆ, ನಿಮ್ಮ ಸ್ಕ್ಯಾನ್ ಪೋಸ್ಟ್ ಸ್ಕ್ಯಾನ್ ಹಾರ್ಟ್ ಬೀಟ್ಗೋಸ್ಕರ ಅಂದರೆ ಅದು 6 ವೀಕಲ್ಲಿ ಇರುತ್ತೆ. ಅದರಲ್ಲಿ ಏನಂತಾರೆ ನಿಮಗೆ ಹಾರ್ಟ್ ಬೀಟ್ ಡಿಟೆಕ್ಟ್ ಮಾಡ್ತಾರೆ. ಸೆಕೆಂಡ್ ಬರೋದು 11 to 14 ಅದು NT ಸ್ಕ್ಯಾನ್ ಅಂತ ಮಾಡ್ತಾರೆ. ಅವಾಗ NT ಸ್ಕ್ಯಾನ್ ಜೊತೆಗೆ ನಿಮಗೆ ಡಬಲ್ ಮಾರ್ಕರ್ ಕೂಡ ಹೇಳಿರ್ತಾರೆ. ಡಬಲ್ ಮಾರ್ಕರ್ ಅಲ್ಲಿ ಏನಾದ್ರು ಅಂದ್ರೆ ಇದೊಂದು ಡಬಲ್ ಮಾರ್ಕರ್ ಅಂದ್ರೆ ಬ್ಲಡ್ ಟೆಸ್ಟ್, NT ಸ್ಕ್ಯಾನ್ ಅಂದ್ರೆ ಸ್ಕ್ಯಾನ್ ಮಾಡ್ತಾರೆ, ಅಲ್ಟ್ರಾಸೌಂಡ್ ಇರುತ್ತೆ. ಅದರಲ್ಲಿ ನಿಮ್ಗೆ ಏನಾದ್ರು ಡಬಲ್ ಮಾರ್ಕರ್ ಅಲ್ಲಿ ಪ್ರಾಬ್ಲಮ್ ಇದೆ, ಮಗು ಹತ್ರ ಪ್ರಾಬ್ಲಮ್ ಇದೆ ಅಂದ್ರೆ ನೆಕ್ಸ್ಟ್ ಅವರು ಸೇಮ್ ಅದೇ 14 to 15 ವೀಕ್ಸ್ 11 to 14 ವೀಕ್ಸ್ ಅಲ್ಲಿ NT ಸ್ಕ್ಯಾನ್ ಮಾಡಿರ್ತಾರಲ್ವಾ, ಅವಾಗಲೇ ನಿಮಗೆ ಡಬಲ್ ಮಾರ್ಕರ್ ಅದು ಮಿಸ್ ಆದ್ರೆ ಟ್ರಿಪಲ್ ಮಾರ್ಕರ್, ಅದು ಮಿಸ್ ಆದ್ರೆ ಕ್ವಾಡ್ರಪಲ್ ಮಾರ್ಕರ್ನ ಮಾಡಿಸ್ತಾರೆ. ಇದೆಲ್ಲಾನು ಬ್ಲಡ್ ಟೆಸ್ಟ್ ಇರುತ್ತೆ. ಇದು ಓನ್ಲಿ ಟು ಡಿಟೆಕ್ಟ್ ದಿ ಅಬ್ನಾರ್ಮಲಿಟೀಸ್ ಇನ್ ಬೇಬಿ, ಅಂದ್ರೆ ಬೇಬಿ ಮೆಂಟಲ್ ಹೆಲ್ತ್ ಅಥವಾ ಬ್ರೈನ್ ಡೆವಲಪ್ಮೆಂಟ್ ಹೇಗಿದೆ ಅದನ್ನೆಲ್ಲಾನು ಕಂಡುಹಿಡಿಯೋದಕ್ಕೋಸ್ಕರ ಈ ಟೆಸ್ಟ್ ಗಳನ್ನ ಮಾಡಿಸ್ತಾರೆ, ಬ್ಲಡ್ ಟೆಸ್ಟ್. ಬಿಕಾಸ್ ಮದರ್ ಬ್ಲಡ್ ಅಲ್ಲಿ ಬೇಬಿ ಕೂಡ ಕೆಲವೊಂದು ಸ್ಯಾಂಪಲ್ ಇರುತ್ತೆ. ಸೊ ಅದರಿಂದ ಮದರ್ ಬ್ಲಡ್ ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಟೆಸ್ಟ್ ಮಾಡೋದ್ರಿಂದ ಬೇಬಿಯಲ್ಲಿರುವಂತ ಡಿಫೆಕ್ಟ್ಸ್ ಕೂಡ ನಾವು ಕಂಡುಹಿಡಿಬಹುದು. ಸೊ ಅದಕ್ಕೋಸ್ಕರ ಈ ಬ್ಲಡ್ ಟೆಸ್ಟ್ ಗಳನ್ನ ಮಾಡಿಸ್ತಾರೆ. ನನ್ನ ಕೇಸಲ್ಲಿ ಏನಾಗಿತ್ತು, 11 to 14 ವೀಕ್ ಅಲ್ಲಿ NT ಸ್ಕ್ಯಾನ್ ಆಗುತ್ತಲ್ವಾ, NT ಸ್ಕ್ಯಾನ್ ಜೊತೆ ಡಬಲ್ ಮಾರ್ಕರ್ ಇರುತ್ತೆ. ನಾನು NT ಸ್ಕ್ಯಾನ್ ಮಾಡಿಸಿದೆ, ಬಟ್ ಡಬಲ್ ಮಾರ್ಕರ್ ಸಂಭವ ನನ್ಗೆ ಮಿಸ್ ಆಗಿತ್ತು. ಸೊ ಆಮೇಲೆ ಆಫ್ಟರ್ 14 ವೀಕ್ಸ್ ನೀವು ಇವನ್ ಡಬಲ್ ಮಾರ್ಕರ್ ಮಾಡಿಸಿದ್ರು ಕೂಡ ಯೂಸ್ ಇಲ್ಲ, ಬಿಕಾಸ್ ಟೆಸ್ಟ್ ರಿಸಲ್ಟ್ಸ್ ಅಕ್ಯುರೇಟ್ ಆಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ, ಆ ಡಬಲ್ ಮಾರ್ಕರ್ನ ಮಿಸ್ ಮಾಡಿಬಿಟ್ಟಿದ್ದೆ. NT ಸ್ಕ್ಯಾನ್ ಅಲ್ಲಿ ಎವ್ರಿಥಿಂಗ್ ವಾಸ್ ನಾರ್ಮಲ್, ಅಂದ್ರೆ ಬೇಬಿದು ಏನಂತಾರೆ ನೋಸ್ ನೋಡ್ತಾರಲ್ವಾ ಅದೆಲ್ಲಾನು ನಾರ್ಮಲ್ ಇತ್ತು. ಸೊ ಹಾಗಾಗಿ ನನ್ಗೇನು ಪ್ರಾಬ್ಲಮ್ ಆಗಲಿಲ್ಲ. ನೆಕ್ಸ್ಟ್ ಬರೋದು ಅನಾಮಲಿ ಸ್ಕ್ಯಾನ್ ಬರುತ್ತೆ. ಅದು ಏನಂತಂದ್ರೆ ನಿಮಗೆ 5th ಮಂತ್ ಅಲ್ಲಿ ಬರುತ್ತೆ ಅನಾಮಲಿ ಸ್ಕ್ಯಾನ್. ಅಂದ್ರೆ ಅರೌಂಡ್ 20 to 24 ವೀಕ್ ಅಲ್ಲಿ ಅನಾಮಲಿ ಸ್ಕ್ಯಾನ್ ಬರುತ್ತೆ. ಅದರಲ್ಲಿ ಅಂದ್ರೆ ಕಂಪ್ಲೀಟ್ ಇದೊಂದು ದೊಡ್ಡ ಸ್ಕ್ಯಾನ್ ಅಂತಾನೆ ಹೇಳ್ಬೋದು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿಲಿ. ಈ ಸ್ಕ್ಯಾನ್ ಅಲ್ಲಿ ನಿಮ್ಗೆ ಬೇಬಿದು ಕಂಪ್ಲೀಟ್ ಒಂದು ಸ್ಟ್ರಕ್ಚರ್ ತಿಳಿಯುತ್ತೆ. ಅದರದ್ದು ಡೆವಲಪ್ಮೆಂಟು, ಹ್ಯಾಂಡ್, ನೋಸ್ ಮತ್ತೆ ಲಿಮ್ಸ್, ಕೈ ಕಾಲ್ದು ಎಲ್ಲಾನು ಒಂಥರ ಒಂದು ಗೊಂಬೆಗಳ ಅಚ್ಚೆ ಹೇಗಿರುತ್ತಲ್ವಾ ಆ ತರ ನಿಮ್ಮ ಮಗುನ ಕಂಪ್ಲೀಟ್ ಆಗಿ ನೋಡ್ತಾರೆ ಅವರು. ಅದರಲ್ಲಿ ಏನಾಗಿತ್ತು ಅಂದ್ರೆ ನನ್ನ ಒಂದ್ ಮಗುದು ಹೈಪೋಪ್ಲಾಸ್ಟಿಕ್ ನೇಸಲ್ ಬೋನ್ ಅಂತ ಬಂದಿತ್ತು. ಅಂದ್ರೆ ನೇಸಲ್ ಬೋನ್ ಇರುತ್ತಲ್ವಾ ಅದು ಕಂಪ್ಲೀಟ್ ಆಗಿ ಡೆವಲಪ್ ಆಗಿರ್ಲಿಲ್ಲ, ಅಂದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಗ್ಯಾಪ್ ಇತ್ತು. ಸೊ ಹಾಗಾಗಿ ಏನಾಯ್ತು ಅಂತಂದ್ರೆ ಇಟ್ ಮೇ ಬಿ ಅಂದ್ರೆ ಹೇಳೋದಕ್ಕೆ ಆಗಲ್ಲ, ಎಕ್ಸಾಕ್ಟ್ ಆಗಿ ಹೇಳೋದಕ್ಕಾಗಲ್ಲ, ಬಟ್ ಮೇ ಬಿ ಡ್ಯೂ ಅಂದ್ರೆ ನೆಕ್ಸ್ಟ್ ಹೋಗಿ ಡೌನ್ ಸಿಂಡ್ರೋಮ್ ಬೇಬಿ ಆದ್ರೂ ಆಗ್ಬೋದು ಅಂತ ಡಾಕ್ಟರ್ ಅದನ್ನ ಹೇಳಿದ್ರು. ಸೊ ನನ್ನ ಕೇಸಲ್ಲಿ ಏನಾಗಿತ್ತು, ನಾನು ಸೇಫರ್ ಸೈಡ್ ಅಲ್ಲಿ ಡಬಲ್ ಮಾರ್ಕರ್ ಮಾಡಿಸಿದ್ರೆ ಆ ಟೆಸ್ಟ್ ರಿಸಲ್ಟ್ ಮತ್ತೆ ಈ ಸ್ಕ್ಯಾನ್ ರಿಪೋರ್ಟ್ ಎರಡನ್ನೂ ಅವ್ರು ಕಂಪೇರ್ ಮಾಡಿ ನಮಗೆ ಒಂದು ಕನ್ಫರ್ಮೇಶನ್ ಕೊಡ್ತಾರೆ. ಬಟ್ ನನ್ನ ಕೇಸಲ್ಲಿ ನಾನು ಮಿಸ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ನನ್ನ ಬ್ಲಡ್ ರಿಪೋರ್ಟ್ ಇಲ್ಲ ನನ್ನ ಹತ್ರ, ಓನ್ಲಿ ಸ್ಕ್ಯಾನ್ ರಿಪೋರ್ಟ್ ಇತ್ತು. ಇವಾಗ ಏನ್ ಮಾಡ್ಬೇಕು ನೆಕ್ಸ್ಟ್, ಬಿಕಾಸ್ ನಮಗೆ ಅಂದ್ರೆ ನೋ ಒನ್ ಕ್ಯಾನ್ ಟೆಲ್ ಲೈಕ್ ಇವಾಗ ಓನ್ಲಿ ಜಸ್ಟ್ ಸ್ಕ್ಯಾನ್ ಅಲ್ಲಿ ಬಂದಿದೆ ಅಂದ್ರೆ ನಿಮ್ ಬೇಬಿ ಡೌನ್ ಸಿಂಡ್ರೋಮ್ ಬೇಬಿ ಇರುತ್ತೆ ಅಂತ ಯಾರು ಹೇಳೋದಕ್ಕಾಗಲ್ಲ. ಸೊ ಸೆಕೆಂಡ್ ಒಪಿನಿಯನ್ ಕೂಡ ಮ್ಯಾಟರ್ ಆಗುತ್ತೆ. ನನಗೆ ಸೆಕೆಂಡ್ ಒಪಿನಿಯನ್ ಕೊಟ್ಟಿದ್ರು. ಮತ್ತೆ ಇನ್ನೊಂದು ಇದರಲ್ಲಿ ಹೇಳ್ಬೇಕಂದ್ರೆ ನಿಮ್ಗೆ ಡಬಲ್ ಮಾರ್ಕರ್, ಟ್ರಿಪಲ್ ಮಾರ್ಕರ್ ಮತ್ತೆ ಕ್ವಾಡ್ರಪಲ್ ಮಾರ್ಕರ್ ಈ 3 ಬ್ಲಡ್ ಟೆಸ್ಟ್ ಮಿಸ್ ಆದ್ರೂ ಕೂಡ ನೀವು ಇನ್ನೊಂದು ಬ್ಲಡ್ ಟೆಸ್ಟ್ ಮಾಡಿಸಬಹುದು. ಅದೇನಂದ್ರೆ NIPT ಟೆಸ್ಟ್ ಅಂತ ಮಾಡಿಸ್ತಾರೆ. ಅದೇನಂದ್ರೆ ಇದನ್ನ ಪ್ರೀನೇಟಲ್ ಸ್ಕ್ರೀನಿಂಗ್ ಅಂತಾರೆ. NIPT ಅಂದ್ರೆ ನಾನ್ ಇನ್ವೇಸಿವ್ ಪ್ರೀನೇಟಲ್ ಟೆಸ್ಟಿಂಗ್ ಅಂತ ಅಂತಾರೆ. ಇದನ್ನ ಫುಲ್ ಫಾರ್ಮ್ NIPT. ಇದ್ರಲ್ಲೂ ಕೂಡ ಸೇಮ್ ಓನ್ಲಿ ಮದರ್ ಬ್ಲಡ್ ನೇ ತಗೊಂಡು ಅದರಲ್ಲೂ ಬೇಬಿನ ಡಿಫೆಕ್ಟ್ಸ್ ನ ನಾವು ಏನಂತಾರೆ ಡಿಫೆಕ್ಟ್ಸ್ ನ ಡಿಟೆಕ್ಟ್ ಮಾಡ್ತಾರೆ. ಸೊ ನಮ್ಗೇನಾಯ್ತು, ನಾವು NIPT ಮಾಡಿಸಿದ್ರೆ ಅಷ್ಟೊಂದು ಅಕ್ಯುರೇಸಿ ಬರಲ್ಲ ಅಂತ ಹೇಳಿದ್ರು. ಬಿಕಾಸ್ ನಾನು ಹೇಳಿದ್ನಲ್ವಾ ನನ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮೆಡಿಕಲ್ ಪ್ರೊಫೆಷನಲ್ ಇರೋದ್ರಿಂದ ಅವ್ರಿಗೆ ನಾನು ಸಜೆಷನ್ ಕೇಳಿದಾಗ ಅವ್ರೇನಂದ್ರು ಇದ್ರಲ್ಲಿ ಅಷ್ಟೊಂದು ಅಕ್ಯುರೇಟ್ ಬರಲ್ಲ. ನೆಕ್ಸ್ಟ್ ಪ್ರೊಸೀಜರ್ ಅಂತಂದ್ರೆ ರಾದರ್ ದನ್ ಬ್ಲಡ್ ಟೆಸ್ಟ್ ಅಮ್ಯುನಿಟಿ ಫ್ಲೂಯಿಡ್ ಇಂದ ಆ ಫ್ಲೂಯಿಡ್ ನ ಟೆಸ್ಟ್ ಮಾಡ್ತಾರೆ. ಅದು ತುಂಬಾನೇ ಅಕ್ಯುರೇಟ್, ಲೈಕ್ 90% 90 to 99% ಅಕ್ಯುರೇಸಿ ಇರುತ್ತೆ. ಮಗು ಹೇಗಿದೆ ಡೆವಲಪ್ಮೆಂಟ್, ಅದಿನ್ ಡೌನ್ ಸಿಂಡ್ರೋಮ್ ಬೇಬಿನ ಅಲ್ವಾ ಅನ್ನೋದು ಇರುತ್ತೆ. ಐ ವಾಸ್ ಟೆಲಿಂಗ್ ಲೈಕ್ ಅಮಿನೋಸಿಂಥಸಿಸ್ ಅಂಡ್ ಫಿಶ್ ಟೆಸ್ಟ್ ನ ಮಾಡಿಸ್ತಾರೆ. ಸೊ ನಾನು ಅದನ್ನೇ ಮಾಡಿಸೋದಕ್ಕೆ ಡಿಸೈಡ್ ಆದೆ. ಈ ಟೆಸ್ಟ್ ಇಂದ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಮ ಬೇಬಿ ಏನಿರುತ್ತಲ್ವಾ ಒಂದು ಸ್ಯಾಕಲ್ ಇರುತ್ತೆ, ಅಂದ್ರೆ ನಿಮ್ದು ಬೇಬಿ ಯೂಟ್ರಸ್ ಅಲ್ಲಿ ಒಂದು ಸ್ಯಾಕಲ್ ಗರ್ಭಕೋಶದಲ್ಲಿ ಇರುತ್ತಲ್ವಾ ಆ ಸ್ಯಾಕಲ್ ಏನಿರುತ್ತೆ ಅಮ್ನಿಯೋಟಿಕ್ ಫ್ಲೂಯಿಡ್ ಇರುತ್ತೆ. ಅಂದ್ರೆ ಬೇಬಿದು ಅಮ್ನಿಯೋಟಿಕ್ ಫ್ಲೂಯಿಡ್ ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಬೇಬಿಗೆ ಔಟ್ಸೈಡ್ ಸೌಂಡ್ ಆಗ್ಲಿ, ಶಾಕ್ಸ್ ಆಗ್ಲಿ, ಪೆಟ್ ಬಿದ್ದಾಗ ಆ ಬೇಬಿನ ಪ್ರೊಟೆಕ್ಟ್ ಮಾಡೋದೇ ಅಮ್ನಿಯೋಟಿಕ್ ಫ್ಲೂಯಿಡ್. ಮತ್ತೆ ಅದನ್ನ
ಬೇಬಿಗೆ ಬೇಕಾಗಿರೋಂಥ ನ್ಯೂಟ್ರಿಷನ್ ಕೂಡ ನಿಮ್ಗೆ ಸಿಗೋದು ಅಮ್ನಿಯೋಟಿಕ್ ಫ್ಲೂಯಿಡ್ ಇಂದಾನೆ ಹೋಗ್ತಾ ಇರುತ್ತೆ. ಮತ್ತೆ ನಮ್ಮ ಪ್ಲಾಸೆಂಟಲ್ ಕನೆಕ್ಷನ್ ಇಂದ ಬೇಬಿ ಫುಡ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಅಮ್ನಿಯೋಟಿಕ್ ಫ್ಲೂಯಿಡ್ ಅಲ್ಲಿ ಏನಿರುತ್ತೆ, ನಿಮ್ ಬೇಬಿ ಸಪೋಸ್ ಯೂರಿನೇಟ್ ಮಾಡಿತ್ತು ಅಂತ ತಿಳ್ಕೊಳ್ಳಿ, ಅದು ಯೂರಿನೇಷನ್ ಆಗಲಿ ಅದೇನೋ ಕೆಲವೊಂದು ಬೇಬಿ DNA ಎಲ್ಲ ಅದರಲ್ಲಿ ಇರುತ್ತೆ. ಸೊ ಅದನ್ನ ಫ್ಲೂಯಿಡ್ ನ ತಗೊಂಡು ನಾವು ಚೆಕ್ ಮಾಡಿಸಿದಾಗ ವಿ ಆರ್ ಚೆಕಿಂಗ್ ಫಾರ್ DNA, ಅಂದ್ರೆ ಕ್ರೋಮೋಸೋಮಲ್ ಲೆವೆಲ್ ಅಲ್ಲಿ ನಾವು ಚೆಕ್ ಮಾಡ್ತಾ ಇದೀವಿ ಅಂತ ಅರ್ಥ. ಇದು ಅಮ್ನಿಯೋಸಿಂಥಸಿಸ್ ಮತ್ತೆ ಫಿಶ್ ಟೆಸ್ಟ್ ಮಾಡಿಸಿರೋ ಮೀನಿಂಗು. ಇದರಿಂದ ಏನಾಗುತ್ತೆ, ನಿಮ್ ಬೇಬಿನ ಎಕ್ಸಾಕ್ಟ್ ಆಗಿ ಡೌನ್ ಸಿಂಡ್ರೋಮ್ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ನಾವು ಯಾವ್ದು 3 ಡೌನ್ ಸಿಂಡ್ರೋಮ್ ಅಂದ್ರೆ ಅಬ್ನಾರ್ಮಲಿಟೀಸ್ ಇನ್ ಬೇಬೀಸ್ ನ ಚೆಕ್ ಮಾಡ್ತಾರೆ. ಅದು ಏನಂತಂದ್ರೆ ಟ್ರೈಸೋಮಿ 21, ಆಮೇಲೆ 13 and 18 ಕ್ರೋಮೋಸೋಮ್. ಟ್ರೈಸೋಮ್ ಇದರಲ್ಲಿ ಏನಂದ್ರೆ ಯೂಶುವಲಿ ಏನಾಗುತ್ತೆ, ಕ್ರೋಮೋಸೋಮ್ ಅಲ್ಲಿ 2 DNA ಸ್ಟ್ಯಾಂಡ್ಸ್ಗಳು ಪೇರ್ ಆಗಿರುತ್ತೆ. ಅಂದ್ರೆ ಟೋಟಲಿ ನಮ್ಮ ಒಂದು ಮನುಷ್ಯನ ಹತ್ರ ಏನಿರುತ್ತೆ 23 ಪೇರ್ ಆಫ್ DNAs ಇರುತ್ತೆ, ಅಂದ್ರೆ ಕ್ರೋಮೋಸೋಮ್ಸ್ ಇರುತ್ತೆ. ಸಾರಿ, DNA ಕ್ರೋಮೋಸೋಮ್ಸ್ ಇರುತ್ತೆ. ಕ್ರೋಮೋಸೋಮ್ಸ್ 2 ಪೇರ್ ಆಫ್ ಕ್ರೋಮೋಸೋಮ್ಸ್ ಸೇರಿ ಒಂದು ಸ್ಟ್ಯಾಂಡ್ ಆಗುತ್ತೆ. ಆತರ 23 ಇರುತ್ತಲ್ವಾ, ಡಬಲ್ ಇರುತ್ತೆ. ಬಟ್ ಟ್ರೈಸೋಮಿ 21 ಏನಂದ್ರೆ 2 ಇರೋದ್ರಲ್ಲಿ 3 ಕ್ರೋಮೋಸೋಮ್ಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಅಲ್ಲಿ ಅಬ್ನಾರ್ಮಲಿಟೀಸ್ ಡೆವಲಪ್ ಆಗುತ್ತೆ. ಅದೇ ತರ ಸೇಮ್ 13 and 18 ಇರುತ್ತೆ. ಇವಾಗ 21 ಅಂದ್ರೆ ಡೌನ್ ಸಿಂಡ್ರೋಮ್ ಬೇಬಿ ಅಂತ ಕರೀತಾರೆ. ಆಮೇಲೆ 13 ಅಂತಂದ್ರೆ ಪಟಾವು ಸಿಂಡ್ರೋಮ್ ಅಂತಾರೆ. 18 ಅಂತಂದ್ರೆ ಎಡ್ವರ್ಡ್ ಸಿಂಡ್ರೋಮ್ ಅಂತ. ಇದೆಲ್ಲ ಅಬ್ನಾರ್ಮಲಿಟೀಸ್ ಇನ್ ಬೇಬೀಸ್. ಅಂದ್ರೆ ಅಬ್ನಾರ್ಮಲಿಟೀಸ್ ಅಂತಂದ್ರೆ ನೀವು ನೋಡಿರ್ತೀರ, ಕೆಲವೊಂದು ಸ್ಪೆಷಲ್ ಚೈಲ್ಡ್ ಇರ್ತಾರಲ್ವಾ, ಸ್ಪೆಷಲ್ ಚೈಲ್ಡ್ಸ್ ಅಂತ ಹೇಳ್ಬೋದು ನಾವು, ಇದನ್ನ ಮಕ್ಕಳು ಅಂತ ಹೇಳ್ಬೋದು. ಸೊ ಈ ಎಲ್ಲಾನು ನಾವು ಅಮ್ನಿಯೋಸಿಂಥಸಿಸ್ ಮಾಡೋದಕ್ಕೆ ನಾವು ಸ್ಯಾಂಪಲ್ ಕಳಿಸಿದಾಗ ಅದನ್ನ ಅವರು ಸ್ಟಡಿ ಮಾಡಿ ಏನಂತಾರೆ, ಇದು ಮಾಡೋದಕ್ಕೆ ಆಲ್ಮೋಸ್ಟ್ 1 ಮಂತ್ ಆಗುತ್ತೆ. ಸ್ಟಡಿ ಮಾಡಿ ಎಲ್ಲಾನು ಡೀಟೇಲ್ಸ್ ನಮಗೆ ರಿಸಲ್ಟ್ ಆಗಿ ಕೊಡ್ತಾರೆ. ಅದರಲ್ಲಿ ಮೇನ್ ಆಗಿ ಈ 3 ಕ್ರೋಮೋಸೋಮ್ಸ್ ಗಳ ಅಬ್ನಾರ್ಮಲಿಟಿನ ಚೆಕ್ ಮಾಡ್ತಾ ಇರ್ತಾರೆ ಅವರು. ಸೊ ಇದನ್ನ ನಾನು ಆ ಟೆಸ್ಟ್ ನೇ ಮಾಡಿಸಿದ್ದು. ಇವಾಗ ನೋಡಿ, NIPT ನಾನು ನಿಮಗೆ ಹೇಳಿದ್ನಲ್ಲ ಪ್ರೀವಿಯಸ್ಲಿ, ಇದಕ್ಕೇನಂತಾರೆ ಪ್ರಿನೇಟಲ್ ಸ್ಕ್ರೀನಿಂಗ್ ಅಂತಾರೆ. ಇದು ಅಮ್ನಿಯೋಸಿಂಥಸಿಸ್ ಏನಿರುತ್ತಲ್ವಾ, ಅದು ಡಯಾಗ್ನೋಸಿಸ್ ಟೆಸ್ಟ್ ಅಂತ. ನೆಕ್ಸ್ಟ್ ಏನೋದು ಪೋಸ್ಟ್ ನೇಟಲ್, ಅಂದ್ರೆ ಆಫ್ಟರ್ ಬರ್ತ್ ಕೂಡ ಅಬ್ನಾರ್ಮಲಿಟೀಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕೆ ಕ್ಯಾರೆಟೈಪಿಂಗ್ ಮಾಡ್ತಾರೆ. ಈಗ ನಾನು ಮಾಡಿಸ್ತಾ ಇರೋದು ಪ್ರಿನೇಟಲ್ ಟೆಸ್ಟಿಂಗ್ ಅಂತ. ಅಂದ್ರೆ ಮಗು ಹೊಟ್ಟೆಯಲ್ಲಿ ಇರ್ಬೇಕಾದ್ರೇನೆ ನಾವು ಚೆಕ್ ಮಾಡಿಸ್ತಾ ಇರೋದಂತ ಅರ್ಥ. ಇವಾಗ ನೆಕ್ಸ್ಟ್ ಏನಂತಾರೆ, ಇದರಲ್ಲಿ ನಮ್ಗೆ ಏನು 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತಲ್ಲ, ಎಲ್ಲಾ ಕ್ರೋಮೋಸೋಮ್ಸ್ ಡೀಟೇಲ್ಸ್ ನ ಕೊಟ್ಟಿರ್ತಾರೆ, ಚೆಕ್ ಮಾಡಿ ಕೂಡ ಕೊಡ್ತಾರೆ. ಆದ್ರೆ ಸೆಕ್ಸ್ ಕ್ರೋಮೋಸೋಮ್ಸ್ ಏನಿರುತ್ತಲ್ಲ, XX ಅಥವಾ XY, ಅಂದ್ರೆ XY ಅಂದ್ರೆ ಹುಡುಗ ಹುಡ್ತಾನೆ, XX ಅಂದ್ರೆ ಹುಡುಗಿ ಹುಡ್ತಾಳೆ. ಈ ಕ್ರೋಮೋಸೋಮ್ಸ್ ಅವರು ಡಿಟೆಕ್ಷನ್ ಮಾಡಲ್ಲ, ಕೊಡೋದು ಇಲ್ಲ ರಿಪೋರ್ಟ್ ಅಲ್ಲಿ. ಕೆಲವೊಬ್ರು ಅನ್ಕೊಂತೀರಾ ಕ್ರೋಮೋಸೋಮಲ್ ಲೆವೆಲ್ ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ಅಂದ್ರೆ ಸೆಕ್ಸ್ ಡಿಟರ್ಮಿನೇಷನ್ ಕೂಡ ಆಗಿದೆ ಇಲ್ವಾ ಅಂತ. ಅದನ್ನ ಮಾಡೋದಿಲ್ಲ, ಮಾಡಿದ್ರು ಅವರು ನಮ್ಗೆ ಅದನ್ನ ಕೊಡೋದಿಲ್ಲ, ರಿಸಲ್ಟ್ ಅಲ್ಲಿ ಇರೋದಿಲ್ಲ. ಓನ್ಲಿ 3 ಕ್ರೋಮೋಸೋಮ್ಸ್ ನ ಅವ್ರು ನಮ್ಗೆ ರಿಪೋರ್ಟ್ ಕೊಡ್ತಾರೆ. ಇದರಲ್ಲಿ ನಾರ್ಮಲ್ ಇದೆಯಾ ಇಲ್ವಾ, ನೆಗೆಟಿವ್ ಪಾಸಿಟಿವ್ ಅಂತ ಕೊಡ್ತಾರೆ. ನಮ್ಗೆ ನೆಗೆಟಿವ್ ಬಂದ್ರೆ ನಾವು ಎಲ್ಲ ನಾರ್ಮಲ್ ಇದೆ ಅಂತ, ಪಾಸಿಟಿವ್ ಬಂದ್ರೆ ಏನಾಗುತ್ತೆ, ನಮ್ಗೆ ಅಬ್ನಾರ್ಮಲ್ ಬೇಬಿ ಆಗುತ್ತೆ ಅಂತ ಅರ್ಥ. ಓಕೆ, ನನ್ನ ಟೆಸ್ಟ್ ರಿಪೋರ್ಟ್ ನಾನು ಶೇರ್ ಮಾಡ್ತಾ ಇಲ್ಲ, ಬಿಕಾಸ್ ಅದು ನೆಸೆಸಿಟಿ ಕೂಡ ಅನ್ಸಲ್ಲ ನನಗೆ. ಇವಾಗ ನೀವು ಯಾಕಂದ್ರೆ ಒಬ್ಬೊಬ್ರದ್ದು ಟೆಸ್ಟ್ ರಿಪೋರ್ಟ್ ಒಂದೊಂದ್ ತರ ಇರುತ್ತೆ. ಸೊ ಬೆಸ್ಟ್ ನೀವು ಟೆಸ್ಟ್ ಮಾಡಿಸಿದಾಗ ನಿಮ್ ರಿಪೋರ್ಟ್ ಡಾಕ್ಟರ್ಗೆ ನೀವು ತೋರಿಸ್ಕೊಂಡ್ರೆ ಅವ್ರು ನಿಮ್ಗೆಲ್ಲ ಕಂಪ್ಲೀಟ್ ಆಗಿ ಹೇಳ್ತಾರೆ. ಇವಾಗ ಏನಂದ್ರೆ ನಾನು ನಿಮ್ಗೆ ಹೇಳಿದ್ನಲ್ವಾ ಇಷ್ಟೆಲ್ಲ ಇರುತ್ತೆ ಅಂತ. ಇನ್ನೊಂದು ಮೊನೋಸೋಮಿ ಕೂಡ ಇರುತ್ತೆ, ಅದನ್ನ ಏನಂತ ಟರ್ನರ್ ಸಿಂಡ್ರೋಮ್ ಅಂತಾರೆ. ಅಂದ್ರೆ ಫಿಮೇಲ್ ಅಲ್ಲಿ XX ಕ್ರೋಮೋಸೋಮ್ ಇರ್ಬೇಕಲ್ವಾ, ಓನ್ಲಿ X ಕ್ರೋಮೋಸೋಮ್ ಅಂದ್ರೆ ಸಿಂಗಲ್ ಕ್ರೋಮೋಸೋಮ್ ಇರುತ್ತೆ. ಆ ತರ ಕೂಡ ಆಗುತ್ತೆ. ಅದನ್ನ ಇಲ್ಲಿ ನಾವು ಚೆಕ್ ಮಾಡಿಸ್ತಾ ಇಲ್ಲ, ಬಿಕಾಸ್ ಅದೆಲ್ಲ ಅಷ್ಟೊಂದು ನಾವು ಡೌನ್ ಸಿಂಡ್ರೋಮ್ ಅಬ್ನಾರ್ಮಾಲಿಟಿ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಮೇನ್ ಆಗಿ 21, 18, 13 ಕ್ರೋಮೋಸೋಮ್ಸ್ ಗಳನ್ನ ಅವ್ರು ಅನಲೈಸಿಸ್ ಮಾಡಿ ನಮ್ಗೆ ಈ ರಿಪೋರ್ಟ್ ಅಲ್ಲಿ ಕೊಡ್ತಾರೆ. ಇವಾಗ ನೆಕ್ಸ್ಟ್ ಅಮ್ನಿಯೋಸಿಂಥಸಿಸ್ ನ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ. ಈ ಪ್ರೊಸೀಜರ್ ಅಲ್ಲಿ ಏನಿಲ್ಲ, 1 ಡೇ ಪ್ರೊಸೀಜರ್. ಇದರಲ್ಲಿ ನೀವು ಆರಾಮಾಗಿ ಹೋಗಿ ನೀವೇ ಚೆಕ್ ಮಾಡಿಸ್ಕೊಂಡು ಮನೆ ಕೂಡ ವಾಪಸ್ ಹೋಗ್ಬೋದು. ಯಾವುದೇ ರೀತಿ ಬೆಡ್ ರೆಸ್ಟ್ ಅಥವಾ ಏನು ಬೇಕಾಗಿರಲ್ಲ. ಇದರಲ್ಲಿ ಫಸ್ಟ್ ಏನ್ ಮಾಡ್ತಾರೆ, ಸ್ಕ್ಯಾನಿಂಗ್ ಅಲ್ಲಿ ನಾನೇನ್ ಮಾಡಿಸಿದ್ದು ಬೆಂಗಳೂರಲ್ಲಿ ಮಾಡಿಸಿದ್ದು. ಸೊ ಬೆಂಗಳೂರಲ್ಲಿ ಅಂದ್ರೆ ನನಗೆ ಅರೌಂಡ್ ಟ್ವಿನ್ಸ್ ಇರೋದ್ರಿಂದ ನಾನು 2 ಬೇಬಿಗೆ ಅಮ್ನಿಯೋಸಿಂಥಸಿಸ್ ಮಾಡಿಸಿದ್ದೆ. ನನಗೆ 45,000 to 50 ಆ ಲೆವೆಲ್ ಅಲ್ಲಿ ಆಗಿತ್ತು ನನಗೆ ನನ್ನ ಓವರ್ ಆಲ್ ಕಾಸ್ಟ್. ನಾನು ಶ್ರೀನಿವಾಸ್ ಸ್ಕ್ಯಾನ್ ಸೆಂಟರ್ ಇದೆ ಅಲ್ವಾ, ಅಲ್ಲಿ ಮಾಡಿಸಿದ್ದೆ ನಾನು. ಅವ್ರು ನಮ್ಗೆ ಏನಂದ್ರೆ ಬೆಳಿಗ್ಗೆ ಹೋಗಿದ್ವಿ, ನಾವು ಈವ್ನಿಂಗ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಸೊ ವಿ ವೇಟೆಡ್, ಊಟ ಎಲ್ಲಾನು ಮಾಡ್ಕೊಂಡಿದ್ದೆ. ಅದ್ರಲ್ಲಿ ಏನು ಊಟದ ಆ ತರದ್ ಏನು ರಿಸ್ಟ್ರಿಕ್ಷನ್ ಏನು ಹೇಳಿರ್ಲಿಲ್ಲ. ನಾವು ಒಳಗಡೆ ಹೋದ್ಮೇಲೆ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಫಾರ್ಮೋಸ್ಟ್ ನೀವು ಹೋಗಿರ್ತಾರಲ್ಲ, ನಿಮ್ದೊಂದು ಫಾರ್ಮ್ ಫಿಲ್ ಮಾಡ್ಕೊಳ್ತಾರೆ. ಎಲ್ಲ ದುಡ್ಡು ಪೇಮೆಂಟ್ ಮಾಡಿದ್ದು ಎಲ್ಲಾನು ಇರುತ್ತೆ ಅದರಲ್ಲಿ. ಮತ್ತೆ ನಿಮ್ದೇನು ನಿಮ್ ಡೀಟೇಲ್ಸ್, ನಿಮ್ ಸ್ಕ್ಯಾನ್ ಇರುತ್ತಲ್ಲ, ಸ್ಕ್ಯಾನ್ ರಿಪೋರ್ಟ್ ಕೂಡ ಲಾಸ್ಟ್ ಸ್ಕ್ಯಾನ್ ಅನಿಮಲ್ ಸ್ಕ್ಯಾನ್ ರಿಪೋರ್ಟ್ ಅಟ್ಯಾಚ್ ಮಾಡ್ಕೊಂಡಿರ್ತಾರೆ. ಮತ್ತೆ ನಿಮ್ಗೆ ಒಂದು ಕೌನ್ಸಿಲಿಂಗ್ ಇರುತ್ತೆ. ಅಂದ್ರೆ ಕೌನ್ಸಿಲರ್ ಅಂದ್ರೆ ಇವರು ಬೇಸಿಕಲಿ ಡಾಕ್ಟರ್ ಇರ್ತಾರೆ, ಪ್ರೊಸೀಜರ್ ಮಾಡುವಂತ ಡಾಕ್ಟರ್. ನನ್ಗೆ ಮತ್ತೆ ನನ್ನ ಹಸ್ಬೆಂಡ್ ನ ಒಂದು ಕೌನ್ಸಿಲಿಂಗ್ ನ ಮಾಡಿಸಿದ್ದು.
ಆ ಕೌನ್ಸಿಲಿಂಗ್ ಅಲ್ಲಿ ಏನಂದ್ರೆ ನಿಮಗೆ ಫಸ್ಟ್ ಟೆಸ್ಟ್ ಪ್ರೊಸೀಜರ್ನ ಎಕ್ಸ್ಪ್ಲೈನ್ ಮಾಡ್ತಾರೆ, ಏನು ಯಾವ ತರ ಪ್ರೊಸೀಜರ್ ಇರುತ್ತೆ, ಆಮೇಲೆ ಪ್ರಿಕಾಷನ್ ಏನ್ ತಗೊಳ್ಬೇಕು ನೀವು ಈ ಟೆಸ್ಟ್ ಆದ್ಮೇಲೆ, ಮತ್ತೆ ನಿಮ್ಗೆ ನಿಮ್ದು ಏನಂದ್ರೆ ರಿಲೇಷನ್ ಅಲ್ಲಿ ಮ್ಯಾರೇಜ್ ಆಗಿದೆಯಾ, ಆಫ್ಟರ್ ಯಾವಾಗ ನಿಮ್ದು ಏಜ್ ಏನು, ನಿಮ್ದು ನಿಮ್ ಹಸ್ಬೆಂಡ್, ಈ ಒಂಥರ ಕೌನ್ಸಿಲಿಂಗ್ ಟೈಪ್. ಅಂದ್ರೆ ನೀವೇನ್ ವರ್ಕ್ ಮಾಡ್ತೀರಾ, ನಿಮ್ ಸ್ಟಡಿ ಏನಿದೆ, ನಿಮ್ ಹಸ್ಬೆಂಡ್ ಅವ್ರ ವರ್ಕ್, ಮತ್ತೆ ನಿಮ್ದು ರಿಲೇಷನ್ ಅಲ್ಲಿ ಮ್ಯಾರೇಜ್ ಆಗಿದೆಯಾ, ಅಥವಾ ಎಷ್ಟು ವರ್ಷ ಆದ್ಮೇಲೆ ನಿಮ್ ಮಕ್ಳು ಕನ್ಸೀವ್ ಆಗ್ತಾ ಇದೆ, ನೀವೇನಾದ್ರೂ ಮತ್ತೆ ನೆಕ್ಸ್ಟ್ ಏನಂದ್ರೆ ನೀವೇನಾದ್ರೂ ಮೆಡಿಕಲ್ ಅಸಿಸ್ಟೆನ್ಸ್ ಅಂದ್ರೆ ಟ್ರೀಟ್ಮೆಂಟ್ ತಗೊಂಡು ಮಕ್ಕಳನ್ನ ಮಾಡ್ಕೊಂತಿರ್ತಾರಾ, ಅಥವಾ ನ್ಯಾಚುರಲ್ ಆಗಿ ನಿಮ್ಗೆ ಆಗಿದೆಯಾ, ಟ್ವಿನ್ಸ್ ಅಂದ್ರೆ ನಿಮ್ಗೆ ನ್ಯಾಚುರಲಿ ಕನ್ಸೀವ್ ಆಗಿದೆ, ನಿಮ್ ಪ್ರೀವಿಯಸ್ಲಿ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿಲಿ ಟ್ವಿನ್ಸ್ ಇದೆಯಾ, ಫ್ಯಾಮಿಲಿ ಹಿಸ್ಟ್ರಿ ಡೌನ್ ಸಿಂಡ್ರೋಮ್ ಬೇಬಿ ಇದೆಯಾ, ಇವನ್ನೆಲ್ಲಾನು ಕೇಳ್ತಾರೆ, ಕೇಳಿ ನೋಟ್ ಡೌನ್ ಮಾಡ್ಕೊಳ್ತಾರೆ ಅವರು, ಜಸ್ಟ್ ಫಾರ್ ದೇರ್ ಇನ್ಫಾರ್ಮೇಶನ್. ಮತ್ತೆ ನಿಮ್ಗೆ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನೀವು ಕಂಫರ್ಟೇಬಲ್ ಇರ್ತೀರಾ. ಆಮೇಲೆ ನಿಮ್ಗೆ ಅದಾದ್ಮೇಲೆ ಆಫ್ಟರ್ ಪ್ರೊಸೀಜರ್ ಏನ್ ಕೇರ್ ಮಾಡ್ಕೋಬೇಕು, ಯಾವ ತರ ಇರಬೇಕು ಅನ್ನೋದನ್ನ ಕೂಡ ಹೇಳ್ತಾರೆ. ಫಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ದ ಪ್ರೊಸೀಜರ್ ಏನಿಲ್ಲ, ಜಸ್ಟ್ ನೀವು ಹೋಗ್ತೀರಾ, ಓಟಿಲಿ ಇರ್ತೀರಲ್ಲ, ಓಟಿಲಿ ನಿಮ್ಗೆ ನಿಮ್ಮ ಬೇಬಿನ ಅಲ್ಟ್ರಾಸೌಂಡ್ ಮೂಲಕ ನೋಡ್ತಾ ಇರ್ತಾರೆ. ಫಸ್ಟ್ ಬಿಟಾಡಿನ್ ಸೊಲ್ಯೂಷನ್ ನಿಮ್ಗೆ ಅಪ್ಲೈ ಮಾಡ್ತಾರೆ ನಿಮ್ಮ ಸ್ಟಮಕ್ ಮೇಲೆ. ಆಮೇಲೆ ಏನಂತಾರೆ ಸ್ಕ್ಯಾನ್ ಮಾಡ್ತಾ ಇರ್ತಾರಲ್ವಾ, ಒಂದು ಇನ್ಸ್ಟ್ರೂಮೆಂಟ್ ಇರುತ್ತಲ್ಲ, ಆ ತರ ಸ್ಕ್ಯಾನ್ ಹೊಟ್ಟೆ ಮೇಲೆ ಎಲ್ಲ ಮಾಡಿ ಮಗು ಪೊಸಿಷನ್ ಎಲ್ಲಿದೆ ಅದನ್ನ ಚೆಕ್ ಮಾಡ್ತಾರೆ. ನನ್ನ ಕೇಸಲ್ಲಿ ಟ್ವಿನ್ಸ್ ಇರೋದ್ರಿಂದ 2 ಬೇಬಿ ಎಲ್ಲಿದೆ ಮತ್ತೆ ಅದ್ರ ಮಿಡ್ಲ್ ಮೆಂಬ್ರೇನ್ ಇದೆಯಾ ಇಲ್ವಾ ಅದನ್ನ ಕೂಡ ಚೆಕ್ ಮಾಡ್ತಾರೆ. ಬಿಕಾಸ್ ಸೇಮ್ ಬೇಬಿನ ನಾವು 2 ಟೈಮ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಸಪ್ರೇಟ್ ಕಲೆಕ್ಟ್ ಮಾಡಬೇಕು. ಇದು ಓನ್ಲಿ ನೀವು ಜಸ್ಟ್ ಏನಂತಾರೆ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ ಹತ್ರನೇ ನೀವು ಮಾಡಿಸ್ಕೊಳ್ಳಿ, ಸುಮ್ಮನೆ ಯಾರ ಹತ್ರನೂ ಮಾಡಿಸ್ಕೋಬೇಡಿ. ದುಡ್ಡು ಸ್ವಲ್ಪ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ಬಟ್ ಆದ್ರೂ ಎಕ್ಸ್ಪೀರಿಯನ್ಸ್ಡ್ ತುಂಬಾ ಹೆಸರಿರುವಂತ ರಿನೌನ್ಡ್ ಪರ್ಸನ್ ಇರ್ತಾರಲ್ವಾ ಅವ್ರ ಹತ್ರ ಮಾಡಿಸಿ. ನಾನ್ ಮಾಡಿಸಿರೋ ಸರ್ ತುಂಬಾ ಒಳ್ಳೆಯವರಿದ್ರು. ಅವ್ರೇನಂದ್ರೆ ತುಂಬಾನೇ ನೀಟಾಗಿ ಪ್ರೊಸೀಜರ್ ಕಂಪ್ಲೀಟ್ ಮಾಡಿದ್ರು. ಸೊ ನನ್ ಕೂಡ ಏನು ಅಷ್ಟೊಂದೆಲ್ಲ ಪೇನ್ ಆಗಿರ್ಲಿಲ್ಲ. ಮತ್ತೆ ನಾನು ಓಟಿಲಿ ನನ್ನ ಸಿಸ್ಟರ್ ಕೂಡ ನನಗೆ ಕಂಪ್ನಿ ಮಾಡಿದ್ರು. ಸೊ ಬಿಕಾಸ್ ನನಗೆ ಅದೊಂಥರ ಧೈರ್ಯ ಬಂದಂಗೆ ಆಗಿತ್ತು. ಬಿಕಾಸ್ ಅವರು ಮೆಡಿಕಲ್ ಪ್ರೊಫೆಷನ್ ಇರೋದ್ರಿಂದ ಆ ಥರ ಅವರು ಕೂಡ ಅದರಲ್ಲೇ ಇನ್ಕ್ಲೂಡೆಡ್ ಇದ್ರು. ಒಳಗಡೆ ಹೋದಾಗ ಏನೂ ಇಲ್ಲ, ನಿಮ್ಗೆ ಅಷ್ಟೊಂದೇನು ಪೇನ್ ಆಗಲ್ಲ. ಜಸ್ಟ್ ಅವರು ಸ್ಕ್ಯಾನ್ ಮಾಡ್ತಾರೆ, ನೋಡ್ತಾರೆ ಬೇಬಿ ಎಲ್ಲಿದೆ ಅದನ್ನ ಬಿಟ್ಟು ಬೇಬಿ ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಇದೆಯಾ, ನಿಮ್ದೆಲ್ಲ ನಾರ್ಮಲ್ ಇದೀರಾ ಎಲ್ಲಾನು ಚೆಕ್ ಮಾಡ್ಬಿಟ್ಟೆ ನಿಮ್ಗೆ ಏನಂತಾರೆ ಒಂದು ಸಣ್ಣ ನೀಡಲ್ ತರ ಇರುತ್ತೆ, ತುಂಬಾನೇ ಅಂದ್ರೆ ಹೇರ್ ಎಷ್ಟಿರುತ್ತಲ್ವಾ ಅಷ್ಟು ಥಿಕ್ ಇರುತ್ತೆ, ಅಷ್ಟೇ ಅದು ಇರೋದು. ಜಸ್ಟ್ ಇನ್ಸರ್ಟ್ ಮಾಡಿ ಬೇಬಿನ ಫ್ಲೂಯಿಡ್ ನ ಕಲೆಕ್ಟ್ ಮಾಡ್ತಾರೆ. ಅರೌಂಡ್ 20 ml ಅಷ್ಟು ಫ್ಲೂಯಿಡ್ ನ ಕಲೆಕ್ಟ್ ಮಾಡ್ತಾರೆ. ಅದೇನು ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಕೆಲವೊಬ್ರು ಅನ್ಕೊಂತಾರೆ ಪ್ರೊಸೀಜರ್ ಆ ಫ್ಲೂಯಿಡ್ ತೆಗ್ಬಿಟ್ರೆ ಮಗುಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಇಲ್ಲ, ಪ್ರಾಬ್ಲಮ್ ಆಗ್ತಾ ಇದ್ರೆ ಅವ್ರು ಪ್ರೊಸೀಜರ್ನೇ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಆಗಲ್ಲ ಅನ್ನೋದಕ್ಕೋಸ್ಕರನೇ ಪ್ರೊಸೀಜರ್ ಮಾಡ್ತಾ ಇರ್ತಾರೆ ಅವರು. ಸೊ ನಿಮ್ಮ ಬೇಬಿನೆಲ್ಲ ನೋಡ್ಬಿಟ್ಟೆ ಅವರು ಸಿರಿಂಜ್ ಹಾಕಿರ್ತಾರೆ. ಬೇಬಿನ ಟಚ್ ಕೂಡ ಆಗಲ್ಲ ಅದು ಬೇಬಿಗೆ. ಓನ್ಲಿ ಅವ್ರು ಫ್ಲೂಯಿಡ್ ನ ಕಲೆಕ್ಟ್ ಮಾಡ್ಬಿಟ್ಟು ಜಸ್ಟ್ ಕಲೆಕ್ಟ್ ಮಾಡಿ ಅದು ಪ್ಲೇಸ್ಗೆ ಒಂಚೂರು ಸ್ವಲ್ಪ ಒಂದು ಬ್ಯಾಂಡೇಜ್ ಇರುತ್ತಲ್ವಾ ಆ ತರ ಹಾಕಿರ್ತಾರೆ. ಬ್ಯಾಂಡೇಜ್ ಅಂದ್ರೆ ಬ್ಯಾಂಡೆಡ್ ಅಂತ, ಈಗ ಏನಾದ್ರು ಗಾಯ ಆದ್ರೆ ಹಚ್ಕೊಳ್ತಿರಲ್ವಾ ಆ ತರದ್ ಒಂದಿರುತ್ತೆ, ಅದನ್ನ ಹಾಕ್ತಾರೆ. ನನ್ನ ಕೇಸಲ್ಲಿ 2 ಕಡೆನ ಅಂದ್ರೆ ಬೇಬಿ ನಂದು ಒಂದು ಮೇಲ್ಗಡೆ ಇತ್ತು, ಇನ್ನೊಂದು ಕೆಳಗಡೆ ಈ ತರ ಪೊಸಿಷನ್ ಅಲ್ಲಿ ಇತ್ತು. ಸೊ ಅದು ಬೇಬಿನ ಪೊಸಿಷನ್ ನೋಡ್ಬಿಟ್ಟು ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದ್ರ ಮೇಲೆ ನೇಮ್ ಅಂದ್ರೆ ಮದರ್ ನೇಮ್ ಹಾಕಿ ಬೇಬಿ 1 ಬೇಬಿ 2 ಅಂತ ಮೆನ್ಷನ್ ಮಾಡ್ತಾರೆ. ಸೊ ಇದು ಇಷ್ಟು ಪ್ರೊಸೀಜರ್ ಅಲ್ಲಿ ನಾನು ಇಷ್ಟೇ ಅವ್ರು ಮಾಡೋದೇ ಇಷ್ಟು. ಆಮೇಲೆ ಆಫ್ಟರ್ ಪ್ರೊಸೀಜರ್ ಆದ್ಮೇಲೆ ಕೂಡ ಮತ್ತೊಂದ್ಸರಿ ಬೇಬಿನ ಅವರು ಹಾರ್ಟ್ ಬೀಟ್ ನ ಚೆಕ್ ಮಾಡ್ಬಿಟ್ಟು ನಮ್ಗೆ ತೋರಿಸ್ತಾರೆ, ಹಾರ್ಟ್ ಬೀಟ್ ಬರ್ತಾ ಇದೆ, ಬೇಬಿ ಮೂವ್ಮೆಂಟ್ ಇದೆ ನೋಡಿ ಅಂತ. ಬಿಕಾಸ್ ನಿಮ್ ಕೆಲವೊಬ್ರು ಏನಂತಾರೆ ಬೇಬಿ ಮೂವ್ಮೆಂಟ್ ಮಾಡ್ತಾ ಇಲ್ಲ ಹಾರ್ಟ್ ಬೀಟ್ ಹೋಗಿದೆ, ನಮ್ಮ ಪ್ರೊಸೀಜರ್ ಆದ ಕೂಡಲೇ ಬೇಬಿಗೆ ಏನಾದ್ರು ಆಗಿದೆ ಅಂತ. ಸೊ ಅವ್ರು ಜಸ್ಟ್ ಫಾರ್ ಕನ್ಫರ್ಮೇಶನ್ ನಮ್ಗೆ ತೋರಿಸ್ತಾರೆ. ಸೊ ನಮ್ಗೇನೋ ಅದರಿಂದ ಗೊತ್ತಾಗುತ್ತೆ ಬೇಬಿ ನಾರ್ಮಲ್ ಇದೆಯಾ ಇಲ್ವಾ ಅಂತ. ನನಗೂ 2 ಬೇಬಿ ನಾರ್ಮಲ್ ಇತ್ತು, ನಾನು ನೋಡಿದೆ. ಆಮೇಲೆ ಅದಾದ್ಮೇಲೆ ಜಸ್ಟ್ ನಮಗೆ ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಅನ್ನೋಕ್ಕೇನು ಓಟಿಲಿ ನೀವು ಸ್ಕ್ಯಾನ್ಗೆ ಹೇಗೆ ಹೋಗಿರ್ತೀರಲ್ವಾ ಹಾಗೆ ಬರೋದು ವಾಪಸ್. ಬಂದಾದ್ಮೇಲೆ ಏನಿಲ್ಲ 5 days ನನಗೆ ಆಂಟಿಬಯೋಟಿಕ್ ಕೊಟ್ಟಿದ್ರು. ಅದನ್ನ ಕಂಪಲ್ಸರಿ ತಗೊಳ್ಳೇಬೇಕು ನೀವು, ಅದನ್ನ ಮಿಸ್ ಮಾಡಬೇಡಿ. ಬಿಕಾಸ್ ಏನೇ ಇನ್ಫೆಕ್ಷನ್ ಆಗಬಾರ್ದು ನಿಮಗೆ ಅಂತ ಅದನ್ನ ಕೊಟ್ಟಿರ್ತಾರೆ. ಅದನ್ನ ತಗೊಳ್ಳೋದ್ರಿಂದ ನಿಮಗೆ ಇನ್ಫೆಕ್ಷನ್ ಆಗಲ್ಲ, ಮತ್ತೆ ಯಾವುದೇ ರೀತಿ ಅಬೋಷನ್ ಕೂಡ ಆಗಲ್ಲ. ಇದರಲ್ಲಿ 0.5% ಆಫ್ ಚಾನ್ಸಸ್ ಇರುತ್ತೆ ಅಬೋಷನ್ ಆಗೋದು, ಪ್ರೊಸೀಜರ್ ಡ್ಯೂ ಟು ಪ್ರೊಸೀಜರ್ ಆಗಿ. ಅದಕ್ಕೋಸ್ಕರ ಅಬೋಷನ್ ಆಗೋದು ಅದು 0.5%. ಅದು ಅರೌಂಡ್ ದೋಸ್ 5 days ಅಲ್ಲಿ ನಿಮ್ಗೆ ಏನಾದ್ರು ಬ್ಲೀಡಿಂಗ್ ಆಗಿ ಅಬೋಷನ್ ಆ ತರ ಆದ್ರೆ ಡ್ಯೂ ಟು ಪ್ರೊಸೀಜರ್ ಆಗಿರುತ್ತೆ. ಆಫ್ಟರ್ 5 days ಏನಾದ್ರು ಆದ್ರೆ ಬಿಕಾಸ್ ಆಫ್ ಮೆನಿ ಅದರ್ ಫ್ಯಾಕ್ಟರ್ಸ್ ಆಗಿರ್ಬೋದು. ಅದಕ್ಕೋಸ್ಕರ ಅವ್ರು ನಮಗೆ ಅದನ್ನ ಫಸ್ಟ್ ಕೌನ್ಸಿಲಿಂಗ್ ಇರುತ್ತಲ್ವಾ ಅವಾಗ ಎಕ್ಸ್ಪ್ಲೈನ್ ಮಾಡಿ ಸೈನ್ ತಗೊಂಡಿರ್ತಾರೆ. ಅಂದ್ರೆ ಈ ತರನೂ ಆಗ್ಬಹುದು, ಇಫ್ ನಿಮ್ಗೆ ಇದಕ್ಕೆ ನಿಮ್ದು ಇಷ್ಟ ಇದ್ರೆ ನೀವು ಟೆಸ್ಟ್ ನ ಮಾಡಿಸಿ, ಇಲ್ಲಾಂದ್ರೆ ಮಾಡಿಸ್ಬೇಡಿ ಅಂತ ಹೇಳ್ತಾರೆ. ಸೊ ನಮ್ಗೆ ನಾವು ಎನಿ ಹೌ ಮಾಡಿಸೋದಿತ್ತಲ್ವಾ, ಅದಕ್ಕೋಸ್ಕರ ನಾವೆಲ್ಲಾನು ಮುಂದೆ ಏನಾಗ್ಬೋದು ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡೆ ಮಾಡಿಸಿದ್ದು. ನನ್ಗೇನು ಆಗಿಲ್ಲ. 5 daysಗೆ ನಿಮ್ಗೇನು ಪತ್ತೆ ಮಾಡೋದು ಅಥವಾ ಏನಾದ್ರು ಊಟದಲ್ಲಿ ಇದನ್ನೇ ಉಣ್ಬೇಕು ಅದನ್ನೇ ಉಣ್ಬೇಕು ಆ ಥರ ಏನಿಲ್ಲ. ನಿಮ್ ನಾರ್ಮಲ್ ಡೈಲಿ ಲೈಫ್ ಹೇಗಿರುತ್ತೆ ಹಾಗೆ ಇರಬೇಕು, ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ಗೆ ಅದು ಪೇನ್ ಕೂಡ ಅಷ್ಟೊಂದೇನು ಪೇನ್ ಆಗಲ್ಲ. ನಾನು ಕೂಡ ಹೆದರ್ಕೊಂಡೆ ಒಳಗಡೆ ಹೋಗಿದ್ದು ಅಷ್ಟೊಂದು ಪೇನ್ ಆಗುತ್ತೋ ಏನು ಅಂತ. ಜಸ್ಟ್ ಒಂದು ಇಂಜೆಕ್ಷನ್ ಯಾವ ತರ ಮಾಡಿಸ್ಕೊಂತೀರಲ್ವಾ ಅಷ್ಟೇ ಫೀಲ್ ಇರುತ್ತೆ. ಅವರು ನಿಮ್ ಏನಂದ್ರೆ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಇರೋ ಹತ್ರ ಮಾಡಿಸಿದ್ರೆ ತುಂಬಾನೇ ಕ್ಲೀನ್ ಆಗಿ ನೀಟಾಗಿ ಮಾಡ್ತಾರೆ. ನನ್ನ ಕೇಸಲ್ಲಿ ತುಂಬಾ ಜಾಸ್ತಿ ಪೇನ್ ಕೂಡ ಆಗಿಲ್ಲ, ಏನೂ ಇಲ್ಲ. ಜಸ್ಟ್ ನನಗೊಂದು ಫೀಲ್ ಆಯ್ತು, ಏನೋ ಒಂದು ಒಳಗಡೆ ಹೋಯ್ತು ಇಂಜೆಕ್ಷನ್ ಹೋಗ್ತಾ ಇದೆ ಅಂತ ಫೀಲ್ ಆಯ್ತು. ಆಮೇಲೆ ಅವ್ರು ಯಾವಾಗ ರಿಮೂವ್ ಮಾಡಿದ್ರು ಯಾವಾಗ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರು ನನ್ಗೆ ಅಷ್ಟೊಂದೆಲ್ಲ ಗೊತ್ತಾಗಿಲ್ಲ. ಅಂದ್ರೆ ನಿಮ್ಗೇನು ಲೋಕಲ್ ಅನಸ್ತೇಷಿಯಾ ಆತರ ಏನು ಕೊಟ್ಟಿಲ್ಲ, ನನ್ಗಂತೂ ಯಾವುದೇ ಅನಸ್ತೇಷಿಯಾ ಇರಲಿಲ್ಲ. ನಾನು ವಿತ್ ಮೈ ಕಾನ್ಶಿಯಸ್ ನಾನು ಚೆನ್ನಾಗೇ ಇದ್ದೆ, ನಾನೆಲ್ಲ ಪ್ರೊಸೀಜರ್ ಕೂಡ ನೋಡ್ತಾ ಇದ್ದೆ, ಹಾಗೆ ಮಾಡಿರೋದು. ಸೊ
ಇದೆಲ್ಲ ಪ್ರೊಸೀಜರ್ ಮೇಲೆ ಆಗಿದ್ದು. ಆಫ್ಟರ್ ನಾನು ಮನೆಗೆ ಬಂದ್ಮೇಲೆ ಸ್ವಲ್ಪ ಅಂದ್ರೆ 1 or 2 ಡೇಸ್ ಸ್ವಲ್ಪ ಬೆಡ್ ರೆಸ್ಟೇ ಮಾಡಿ, ಅಂದ್ರೆ ನನ್ನ ಕೇಸಲ್ಲಿ ಟ್ವಿನ್ಸ್ ಇರೋದ್ರಿಂದ ನಾನು ಬೆಡ್ ರೆಸ್ಟಲ್ಲೇ ಇದೆ. ಆ ಥರ ಏನು ಜಾಸ್ತಿ ಎದ್ಬಿಟ್ಟು ಜಾಸ್ತಿ ಅಡುಗೆ ಹಿಂಗೆ ಓಡಾಡೋದು ಮಾಡೋದು ಆ ಥರದ್ದು ಏನಿಲ್ಲ. ನಾರ್ಮಲಿ ನಾನು ಹೇಗೆ ನಾರ್ಮಲ್ ಲೈಫ್ ಇರುತ್ತಲ್ಲ ಆ ಥರನೇ ಇದ್ದೆ, ರೆಸ್ಟ್ ಮಾಡ್ತಾ ಇದ್ದೆ. 5 ಡೇಸ್ಗೆ ಕರೆಕ್ಟಾಗಿ ಟ್ಯಾಬ್ಲೆಟ್ಸ್ನ ತೊಗೊಂಡ್ಬಿಟ್ಟು ನಾನು ಕಂಪ್ಲೀಟ್ ಮಾಡಿದೆ. ಸೊ ನನಗೆ ಯಾವುದೇ ರೀತಿ ಬ್ಲೀಡಿಂಗ್ ಆಗಲಿ, ಇನ್ಫೆಕ್ಷನ್ ಆಗಲಿ, ಅಥವಾ ಎಮ್ನೋಟಿಕ್ ಫ್ಲೂಯಿಡ್ ಲೀಕ್ ಆಗೋದಾಗಲಿ, ಮತ್ತೆ ಏನಾದರೂ ಕ್ರಾಂಪ್ಸ್ ಬರೋದು ಆ ಥರ ಯಾವುದೇ ಆಗಿಲ್ಲ. ಈ ಥರ ಏನೇ ಯಾವ್ದು ಸಿಂಪ್ಟಮ್ ಆದರೂ ನೀವು ನಿಮ್ಮ ಡಾಕ್ಟರ್ಗೆ ನೀವು ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೆಲ್ಲ ಮಾಡಿಬಿಟ್ರೆ ನಿಮ್ಮ ಪ್ರೊಸೀಜರ್ ಕಂಪ್ಲೀಟು. ಇದಾದ್ಮೇಲೆ ನಿಮ್ಮ ಸ್ಯಾಂಪಲ್ನ ಕಲೆಕ್ಟ್ ಮಾಡಿರ್ತಾರಲ್ವಾ, ಅದನ್ನ ಅವರು ನಿಮ್ಮ ಮೇಲ್ ID ಕೂಡ ಇಸ್ಕೊಂಡಿರ್ತಾರೆ. ಮೇಲ್ ID ಕೂಡ ನಿಮ್ದು ರಿಪೋರ್ಟ್ ಬರುತ್ತೆ. ನನ್ಗೇನಂದ್ರೆ ನನ್ನ ಕೇಸಲ್ಲಿ ನಾನು 1 ಮಂತ್ ಆದಮೇಲೆ ರಿಪೋರ್ಟ್ ಬಂದಿತ್ತು. ಸೊ 1 ಮಂತ್ ಅದು ಏನಿ ಹೌ 1 ಮಂತ್ ಟೈಮ್ ತಗೊಳುತ್ತೆ ನಿಮಗೆ. ಆಮೇಲೆ 1 ಮಂತ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಬೇಬಿ ನಾರ್ಮಲ್ ಇದೆಯಾ ಅಬ್ನಾರ್ಮಲ್ ಇದೆ ಏನಿದೆ ಅನ್ನೋದು. ನನ್ನ ಕೇಸಲ್ಲಿ ಫಾರ್ ಗಾಡ್ ಗ್ರೇಸ್ ಟಚ್ ವುಡ್ ನನ್ನ ಕೇಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲಿಲ್ಲ. ಎವ್ರಿಥಿಂಗ್ ವಾಸ್ ನಾರ್ಮಲ್. ನನ್ನ ಬೇಬಿ ನಾರ್ಮಲ್ ಆಗಿತ್ತು, ಯಾವುದೇ ರೀತಿ ಅಬ್ನಾರ್ಮಲಿಟೀಸ್ ಇರಲಿಲ್ಲ. ಎವ್ರಿ 3 ಕ್ರೋಮೋಸೋಮ್ಸ್ ಕೂಡ ಕರೆಕ್ಟ್ ಆಗಿದೆ ಅಂತ ಬಂತು ನನಗೆ. ಸೊ ನಾನು ಹ್ಯಾಪಿಲಿ ನನ್ನ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಿದೆ. ಇದು ನನ್ನ ಅಮ್ನೋಸೆಂಟಸಿಸ್ ಏನಂತಾರೆ ಟೆಸ್ಟ್ ಪ್ರೊಸೀಜರ್ ಎಕ್ಸ್ಪೀರಿಯನ್ಸ್ ಮತ್ತೆ ನನ್ನ ಸ್ಟೋರಿ ಆಗಿತ್ತು. ಐ ಹೋಪ್ ನಿಮಗೆ ಇದು ಏನಂತಾರೆ ಯೂಸ್ಫುಲ್ ಆಗಿರ್ಬೋದು ಇನ್ಫಾರ್ಮೇಶನ್. ನಿಮಗೆ ಒಂಥರ ಅದರಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಾಗಿರೋದು ಸಿಕ್ಕಿದೆ ಅನ್ಕೊಂತೀನಿ. ನಿಮ್ಗೆ ಏನಾದರೂ ಇನ್ನೂ ಇದ್ರ ಮೇಲೆ ಏನಾದರೂ ಡೌಟ್ ಇದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು, ಬೈ ಬೈ, ಟೇಕ್ ಕೇರ್. ಒಂದು ವೇಳೆ ಮಾಡಿಸೋದಿದ್ರು ಕೂಡ ಏನು ಹೆದರಬೇಡಿ, ಮಾಡಿಸಿ. ಯಾವುದೇ ರೀತಿ ನೋವಾಗಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ಓನ್ಲಿ ಪ್ರೊವೈಡೆಡ್ ನೀವು ಚೆನ್ನಾಗಿರೋ ಡಾಕ್ಟರ್ ಹತ್ರ ಮಾಡಿಸಿದ್ರೆ. ಬಿಕಾಸ್ ಯಾಕಂದ್ರೆ ನಾವು ಏನು ಡಾಕ್ಟರ್ನ ಸೆಲೆಕ್ಟ್ ಮಾಡ್ತೀವಿ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರ ಹೆಸರು ಹೇಗಿದೆ, ಅವ್ರು ಪ್ರೀವಿಯಸ್ಲಿ ಈ ತರ ಮಾಡಿದಾರಾ ಇಲ್ವಾ ಪ್ರೊಸೀಜರ್ಸ್ ಅದೆಲ್ಲ ನೀವು ಕೇಳ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿದ್ರೆ ಜೆನ್ಯೂನ್ ಆಗಿದ್ರೆ ಹೋಗಿ ಮಾಡಿಸಿ, ಏನು ಪ್ರಾಬ್ಲಮ್ ಆಗಲ್ಲ. ನಾನು ಯಾರೇ ಈ ಪ್ರೊಸೀಜರ್ನ ಮಾಡಿಸ್ತಾ ಇದ್ರೆ ಗುಡ್ ಲಕ್ ಟು ಯು. ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರದೇ ಇರಲಿ, ಎಲ್ಲಾನು ನಾರ್ಮಲ್ ಆಗಿ ಬರಲಿ ರಿಪೋರ್ಟು. ನೀವು ನಿಮ್ಮ ಮಕ್ಕಳು ನೀವು ಹ್ಯಾಪಿ ಆಗಿರ್ಲಿ ಅಂತ ನನ್ನ ವಿಶ್ವಾಸ ಇರುತ್ತೆ. ಮತ್ತೆ ಮರೆಯದೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ. ಬಿಕಾಸ್ ವಿತ್ ಲಾಟ್ಸ್ ಆಫ್ ಲವ್ ಆ್ಯಂಡ್ ಎಫರ್ಟ್ ನಾನು ಈ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಪ್ಲೀಸ್ ನನಗೆ ನಿಮ್ದೊಂದು ಸಬ್ಸ್ಕ್ರಿಪ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನೀಡೆಡ್ ಇದ್ದವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಬೇಕಾಗಿರೋ ಇನ್ಫಾರ್ಮೇಷನ್ಸ್ ಎಲ್ಲ ಕರೆಕ್ಟಾಗಿ ನಾನು ಏನಂತಾರೆ ಹೇಳ್ತಾ ಇದ್ದೀನಿ ಅನ್ಕೊಂತಾ ಇದ್ದೀನಿ. ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಬೈ ಬೈ, ಟೇಕ್ ಕೇರ್, ಥ್ಯಾಂಕ್ ಯು.